ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಪರ್ಯಾಯ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಶೀರೂರು ಮಠದ ವೇದವರ್ಧನ ತೀರ್ಥರು ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣ ಮಾಡ್ತಿದ್ದಾರೆ. ಇಂದು ಮುಂಜಾನೆ 3 ಗಂಟೆಗೆ ಅಷ್ಟ ಮಠಾಧೀಶರ ಅದ್ದೂರಿ ಮೆರವಣಿಗೆ ನಡೆಯಿತು. 5:45 ಶುಭ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಸ್ವೀಕರಿಸುವ ಮೂಲಕ ವೇದವರ್ಧನ ತೀರ್ಥರು ಮುಂದಿನ 2 ವರ್ಷಗಳ ಶ್ರೀ ಕೃಷ್ಣನ ಪೂಜೆಯ ಅಧಿಕಾರ ಪಡೆದರು. ಉಡುಪಿಯ ಶೀರೂರು ಮಠದ ಪರ್ಯಾಯ ಮಹೋತ್ಸವ ಅದ್ದೂರಿಯಾಗಿ ಆರಂಭವಾಗಿದೆ. ನಾವಿಲ್ಲಿ ನೋಡಬಹುದು ಜೋಡುಕಟ್ಟೆ, ಇಲ್ಲಿಂದಲೇ ಮೆರವಣಿಗೆ ಆರಂಭ ಆಗುವಂಥದ್ದು. ಬಹಳ ಅದ್ದೂರಿಯಾದ ಮೆರವಣಿಗೆ. ಈಗಾಗಲೇ 7 ಮಂದಿ ಮಠಾಧೀಶರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿನ ಜೋಡುಕಟ್ಟೆಯಲ್ಲಿ ಪಟ್ಟದ ದೇವರನ್ನಿಟ್ಟು ಪೂಜೆಯನ್ನು ಮಾಡಿದ ಬಳಿಕ ಈಗ ಎಲ್ಲ ಮಠಾಧೀಶರು ಮೆರವಣಿಗೆಯನ್ನು ವೀಕ್ಷಿಸ್ತಾ ಇರುವಂತಹ ದೃಶ್ಯಾವಳಿ. ಬಹಳ ಅಪರೂಪದ ದೃಶ್ಯ ಇದು ಅಂತಲೇ ಹೇಳಬೇಕು. ಎಲ್ಲ 7 ಮಂದಿ ಮಠಾಧೀಶರು ಇರುವಂಥದ್ದೇ ಬಹಳ ಒಂದು ವಿಶೇಷ. ಕೊನೆಯ ಕ್ಷಣದವರೆಗೂ ಕೂಡ ಎಷ್ಟು ಮಂದಿ ಮಠಾಧೀಶರು ಭಾಗವಹಿಸ್ತಾರೆ ಅನ್ನುವಂಥದ್ದು ಯಾವಾಗಲೂ ಕೂಡ ಪರ್ಯಾಯದ ಸಂದರ್ಭದಲ್ಲಿ ಚರ್ಚೆ ಆಗುವಂತಹ ವಿಷಯ. ಈ ಬಾರಿ ಎಲ್ಲ 7 ಮಂದಿ ಮಠಾಧೀಶರು ಭಾಗವಹಿಸಿರುವಂಥದ್ದು ಬಹಳ ವಿಶೇಷ ಅಂತಲೇ ಹೇಳಬೇಕು. ಅತ್ಯಂತ ಕಿರಿಯ ಪ್ರಾಯದ ಯತಿಗಳು ವೇದವರ್ಧನ ತೀರ್ಥರು ಇದೇ ಮೊದಲ ಬಾರಿಗೆ ತಮ್ಮ ಸರ್ವಜ್ಞ ಪೀಠಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ಅವರು ಪರ್ಯಾಯ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏರ್ಪಾಟಾಗಿರುವಂತಹ ಮೆರವಣಿಗೆಯನ್ನು ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ. ಸುಮಾರು 100ಕ್ಕೂ ಅಧಿಕ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತಹದ್ದು. ಅದು ಚಂಡೆವಾದನ ಇರಬಹುದು, ಅಥವಾ ಬಗೆ ಬಗೆಯ ವೇಷಗಳಿರಬಹುದು, ಯಕ್ಷಗಾನ ವೇಷ ಇರಬಹುದು, ಶಂಖದಾಸರಿರಬಹುದು, ವಿವಿಧ ಪುರಾಣದ ಕಥೆಗಳನ್ನು ಹೇಳುವಂತಹ ಟ್ಯಾಬ್ಲೋಗಳಿರಬಹುದು. ಹೀಗೆ ದೇಶದ ನಾನಾ ಭಾಗಗಳಿಂದ ಬಂದಂತಹ 100ಕ್ಕೂ ಅಧಿಕ ತಂಡಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಈಗಾಗಲೇ 7 ಮಂದಿ ಮಠಾಧೀಶರು ನಿಂತು ಈ ಮೆರವಣಿಗೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಬಗೆ ಬಗೆಯ ಸಾಹಸದ ಪ್ರದರ್ಶನಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈ ಮೆರವಣಿಗೆಯ ಮೂಲಕ ಸಾಗುವಂಥ ಈ ಮೆರವಣಿಗೆ ನಂತರ ರಥಬೀದಿಯನ್ನು ಪ್ರವೇಶ ಮಾಡುತ್ತೆ. 5:45 ಆ ಒಂದು ಮುಹೂರ್ತದಲ್ಲಿ ಈ ಒಂದು ಹಸ್ತಾಂತರದ ಕಾರ್ಯಕ್ರಮ ಇರುವಂಥದ್ದು. ಪೂಜಾಧಿಕಾರವನ್ನು ಪುತ್ತಿಗೆ ಮಠಾಧೀಶರು ಶೀರೂರು ಶ್ರೀಗಳಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಅದಕ್ಕೂ ಮುನ್ನ ಕನಕನ ಕಿಂಡಿಯ ಮೂಲಕ ದೇವರ ದರ್ಶನ, ಚಂದ್ರೇಶ್ವರ ಅನಂತೇಶ್ವರ ದೇವರ ದರ್ಶನ, ಕೃಷ್ಣ ಮಠದ ಪ್ರವೇಶ, ಆ ಬಳಿಕ ನಡೆಯುವಂಥದ್ದು ಒಂದು ಪೂಜಾಧಿಕಾರದ ಹಸ್ತಾಂತರ ಕಾರ್ಯಕ್ರಮ. ಆ ಬಳಿಕ ಸಾಂಪ್ರದಾಯಿಕ ಒಂದು ಅರಳು ಗದ್ದುಗೆಯಲ್ಲಿ 7 ಮಂದಿ ಮಠಾಧೀಶರ ಸಾಂಪ್ರದಾಯಿಕ ದರ್ಬಾರ ನಡೆಯುತ್ತೆ. ಅಲ್ಲಿಂದ ಮುಂದೆ ಸಾರ್ವಜನಿಕ ದರ್ಬಾರು ರಾಜಾಂಗಣದಲ್ಲಿ ಏರ್ಪಾಟಾಗಿರುವಂಥದ್ದು. ಬಹಳ ಒಂದು ಅಪರೂಪದ ಪರ್ಯಾಯ ಮಹೋತ್ಸವ ಇದು. ಒಟ್ಟು ನಾವು 800 ವರ್ಷಗಳ ಇತಿಹಾಸವನ್ನು ತೆಗೆದುಕೊಂಡ್ರೆ ಇದು 253ನೇ ದ್ವೈವಾರ್ಷಿಕ ಪರ್ಯಾಯ. ಎಲ್ಲ ಮಠಾಧೀಶರು ಮೇನೆಯಲ್ಲಿ ಕುಳಿತು ಸಾಗುವಂಥದ್ದು. ಪರ್ಯಾಯ ಮಠಾಧೀಶರನ್ನು ಅವರ ಒಂದು ಅನುಯಾಯಿಗಳು ಹೊತ್ತು ಸಾಗಿದರೆ, ಉಳಿದವರು ವಾಹನದ ಒಂದು ಮೇನೆಯಲ್ಲಿ ಸಾಗುವಂಥ ಒಂದು ಅಪರೂಪದ ದೃಶ್ಯವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಬಹಳ ಮುಖ್ಯವಾಗಿ ರಾತ್ರಿ ಇಡೀ ಅಂದರೆ ಈ ದಿನ ಉಡುಪಿಯಲ್ಲಿ ರಾತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.